ಮುಡಾದ ಮಾಜಿ ಅಧ್ಯಕ್ಷ ಮರಿಗೌಡಗೂ ಇಡಿ ವಿಚಾರಣೆಗೆ ಕರೆದಿದೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಮರಿಗೌಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಇವತ್ತು ಇಡಿ ವಿಚಾರಣೆಗೆ ಮರಿಗೌಡ ಹಾಜರಾಗಿದ್ದಾರೆ. ಮುಡಾ ಹಗರಣದ ಬೆನ್ನಲ್ಲೇ ರಾಜೀನಾಮೆಯನ್ನ ನೀಡಿದ್ರು ಮರಿಗೌಡ. ಮುಡಾ ಸೈಟ್ ಹಂಚಿಕೆ ಪ್ರಕರಣ ಸಂಬಂಧ ಇದೀಗ ವಿಚಾರಣೆಗೆ ಕರೆಸಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಮರಿಗೌಡ ವಿಚಾರಣೆ ನಡೀತಾ ಇದೆ. ಇವರು ಮುಡಾದ ಮಾಜಿ ಅಧ್ಯಕ್ಷರು. ಇಷ್ಟೆಲ್ಲ ಪ್ರಕರಣಗಳು ಹೊರಬರ್ತಾ ಇದ್ದ ಹಾಗೆ ರಾಜೀನಾಮೆಯನ್ನೇ ಕೊಟ್ಬಿಟ್ಟಿದ್ರು. ಇವತ್ತು ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಮುಡಾ ಸೈಟ್ ಹಂಚಿಕೆ ಪ್ರಕರಣ ಸಂಬಂಧ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರೆದಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಾರೆ. ಬಲವಾಗಿ ಕೇಳಿ ಬರ್ತಾ ಇರುವಂತ ಮಾತು ಕೂಡ ಇದೆ. ಈ ಹಿಂದೆ ಇದ್ದಂತ ಮುಡಾ ಅಧ್ಯಕ್ಷರು, ಮುಡಾ ಆಯುಕ್ತರು, ಸಿಬ್ಬಂದಿಗಳು ಅವರ ವಿಚಾರಣೆ ಆಗಬೇಕು. ವರ್ಷಗಳಿಂದ ಏನೇನ್ ನಡೀತಾ ಇದೆ, 10 ವರ್ಷಗಳಿಂದ 5 ವರ್ಷಗಳಿಂದ ಇವೆಲ್ಲ ವಿಚಾರಗಳು ಹೊರಬರಬೇಕಾದ್ರೆ ಇಷ್ಟೆಲ್ಲ ಹಗರಣಗಳು ನಡೀತಾ ಇದ್ದಂತ ಸಂದರ್ಭದಲ್ಲಿ ಯಾರಿದ್ರು, ಅವರ ವಿಚಾರಣೆ ನಡೆದಾಗ ಮಾತ್ರ ಸತ್ಯ ಹೊರಬರುತ್ತೆ ಅನ್ನುವಂಥದ್ದನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಬಲವಾಗಿ ಆಗ್ರಹಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ ಅನ್ನೋದಾಗಿ ಅವ್ರು ಹೇಳ್ತಾ ಇದ್ರು. ಇದೀಗ ಒಬ್ಬೊಬ್ಬರೇ ವಿಚಾರಣೆಗೆ ಬರ್ತಾ ಇದ್ದಾರೆ. ಈ ನಡುವೆ ಸಿಎಂಗೆ ಇಡಿಯ ಭಯ ಶುರುವಾಗಿದೆಯಾ? ಯಾಕಂತ ಹೇಳಿದ್ರೆ ನಿನ್ನೆ ಕುಮಾರ್ ನಾಯಕ್ ಅವರ ವಿಚಾರಣೆಯನ್ನು ನಡೆಸಿದ್ರು ಇಡಿ. ಕುಮಾರ್ ನಾಯಕ್ ಯಾರು? ಸಿಎಂ ಆಪ್ತ ಸಹಾಯಕ. ಇಡಿಯಿಂದ ಆಪ್ತ ಸಹಾಯಕ ಕುಮಾರ್ ಅವರ ವಿಚಾರಣೆ ಕೂಡ ನಡೆದಿತ್ತು, ಸಿಟಿ ಕುಮಾರ್ ಅಂತ. ಜೊತೆಗೆ ಈಗಾಗಲೇ ಮರಿಗೌಡ ವಿಚಾರಣೆಯನ್ನ ನಡೆಸಿದೆ ಇಡಿ. ಈ ಕಾರಣದಿಂದಲೇ ತವರಲ್ಲಿ ನಿಂತು ಎಚ್ಚರಿಕೆಯನ್ನ ನೀಡಿದ್ರ ಸಿಎಂ. ಅವಾಗಲೇ ಒಂದು ವಿಡಿಯೋವನ್ನ ಪ್ಲೇ ಮಾಡಿದ್ವಲ್ವ, ವಿಡಿಯೋ ಬೈಟ್. ಸೊ ಆ ಎಚ್ಚರಿಕೆಯನ್ನ ಕೊಟ್ಟಿರೋದು ಇದೇ ಕಾರಣಕ್ಕ. ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಸಿಎಂ ಆ ಭಾಷಣದಲ್ಲಿ ಹೇಳ್ತಾರೆ. ದೊಡ್ಡ ಮಟ್ಟದಲ್ಲಿ ರಾಜಕೀಯ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾರೆ ಆ ಮಾತುಗಳ ಮೂಲಕವಾಗಿ. ವಿರೋಧಿಗಳಿಗೆ ಸಂದೇಶವನ್ನ ರವಾನೆ ಮಾಡಿರುವಂತ ಸಿದ್ದರಾಮಯ್ಯ ಅದರ ಹಿಂದಿರುವಂತ ಲೆಕ್ಕಾಚಾರಗಳು ಏನೇನು ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ದಿಲೀಪ್ ಲೈವ್ ನಲ್ಲಿದ್ದಾರೆ. ದಿಲೀಪ್, ಒಂದು ಕಡೆಯಲ್ಲಿ ಆ ಭಾಷಣದ ಒಂದು ತುಣುಕು ವೈರಲ್ ಆಗ್ತಾ ಇದೆ. ಆ ಸಂದೇಶ ಯಾರಿಗೆ ಏನು ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸಿಎಂ ಆಪ್ತರ ವಿಚಾರಣೆಗಳಾಗ್ತಾ ಇದೆ. ತನಗೂ ಆ ಕಂಟಕ ಇರುವಂತದ್ದು. ಏನೇ ಆದ್ರೂ ಕೂಡ ಕುರ್ಚಿಗೆ ಕಂಟಕ ಬರಬಾರ್ದು, ತನ್ನ ಕುರ್ಚಿ ಕಂಟಕ ಬಂದ್ರೆ ಜನ ನನ್ನ ಜೊತೆಗಿದ್ದಾರೆ ಅನ್ನುವಂತ ಸಂದೇಶವನ್ನ ರವಾನಿಸಿದ್ರ. ಎಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್ ಅಂತ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ ಚೈತ್ರ, ಬಹುದೊಡ್ಡ ರಾಜಕೀಯ ಸಂದೇಶ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಯಾಕಂದ್ರೆ ನನ್ನನ್ನು ಮುಟ್ಟಿದ್ರೆ ರಾಜ್ಯದ ಜನ ಸುಮ್ಮನೆ ಬಿಡಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅವ್ರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಎಚ್ಚರಿಕೆಯ ಸಂದೇಶ, ಜೊತೆಗೆ ಬಿಜೆಪಿ ನಾಯಕರುಗಳು ಕೂಡ ಎಚ್ಚರಿಕೆ ಸಂದೇಶ ಆಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ನಾಯಕರುಗಳು ಸಿಎಂ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಂತ ಪಕ್ಷದಲ್ಲಿ ಆಂತರಿಕವಾದಂಥ ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಯಾಕಂದ್ರೆ ಸಿಎಂ ಅವರ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಯಾಕಂದ್ರೆ 2.5 ವರ್ಷ ಅಧಿಕಾರ ಹಂಚಿಕೆ ಆಗ್ತದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿರುವ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ದಿಲೀಪ್ ಅದನ್ನೇ ಹೇಳ್ತಾ ಇದ್ರು. ಸಿಎಂ ಅವರು ಸಂದೇಶವನ್ನ ರವಾನಿಸಿರೋದು ಒಂದು ಹೈಕಮಾಂಡ್ಗೂ ಕೂಡ, ಮತ್ತೊಂದು ಕಡೆಯಲ್ಲಿ ತನ್ನ ವಿರೋಧಿಗಳಿಗೂ. ಏನೇ ಆದ್ರೂ ಕೂಡ ನನ್ನನ್ನೇನಾದ್ರೂ ಮುಟ್ಟೋದಕ್ಕೆ ಬಂದ್ರೆ ಅಥವಾ ನನ್ನ ಕುರ್ಚಿಗೇನಾದ್ರೂ ಕಂಟಕ ತರೋದಕ್ಕೆ ಬಂದ್ರೆ ಖಂಡಿತವಾಗಿಯೂ ಜನ ಸುಮ್ಮನಿರಲ್ಲ ಅನ್ನುವಂತ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ.